ನಮಸ್ಕಾರ ಎಲ್ಲರಿಗೂ. ಪಿ ಎಂ ಕಿಸಾನ್ ಯೋಜನೆಯ 20ನೇ ಕಂತಿನ ಒಂದು ಅಮೌಂಟನ್ನು ಬಿಡುಗಡೆ ಮಾಡುವ ಒಂದು ದಿನಾಂಕವನ್ನು ಅನೌನ್ಸನ್ನು ಮಾಡಿದ್ದಾರೆ. ಅಧಿಕೃತವಾಗಿ ನಿನ್ನೆ ದಿನಾಂಕ ಈ ಒಂದು ಪಿ ಎಂ ಕಿಸಾನ್ನ 20ನೇ ಕಂತಿನ ಒಂದು ಅಮೌಂಟ್ ಬಿಡುಗಡೆ ಮಾಡೋ ದಿನಾಂಕನ ಘೋಷಣೆ ಮಾಡಿದ್ದಾರೆ ಮತ್ತು ರೈತರಿಗೆ ಈ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಇನ್ನು 2 ದಿನದಲ್ಲಿ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಒಂದು ಅಮೌಂಟನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಅಂದರೆ ಆಗಸ್ಟ್ 2ನೇ ತಾರೀಕು ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಒಂದು ಅಮೌಂಟನ್ನು ಬಿಡುಗಡೆ ಮಾಡ್ತೀವಿ ಅಂತ ಅಧಿಕೃತವಾಗಿ ಪೇಪರ್ ಪ್ರಕಟಣೆಯಲ್ಲಿ ಕೊಟ್ಟಿದ್ದಾರೆ. ಇವಾಗ ನೋಡ್ತಾ ಇದ್ದೀರಾ, ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಪಿ ಎಂ ಕಿಸಾನ್ ನಿಧಿಯ 20ನೇ ಕಂತು ಬಿಡುಗಡೆ ಅಂತ ಕೊಟ್ಟಿದ್ದಾರೆ. ಅದು ಕೂಡ ಆಗಸ್ಟ್ 2ನೇ ತಾರೀಕು ಅಂತ ಕೊಟ್ಟಿದ್ದಾರೆ. ನೋಡಿ, ಆಗಸ್ಟ್ 7ರಂದು ಬಿಡುಗಡೆ ಆಗಲಿದೆ ಅಂತ ಕೊಟ್ಟಿದ್ದಾರೆ. ವಾರಣಾಸಿಯಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಈ ಒಂದು ರೈತರ ಖಾತೆಗೆ 2,000 ರೂಪಾಯಿ ಅಮೌಂಟನ್ನು ವರ್ಗಾವಣೆ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಒಟ್ಟು ಇದು ವರ್ಷಕ್ಕೆ 3 ಸಲ ಮಾತ್ರ ಆಗ್ತಾರೆ. ಪ್ರತಿ 4 ತಿಂಗಳಿಗೊಮ್ಮೆ ಈ ಒಂದು 2,000 ರೂಪಾಯಿ ಅಮೌಂಟನ್ನು ಕೊಡ್ತಾರೆ. ವರ್ಷಕ್ಕೆ 6,000 ರೂಪಾಯಿ ಅಂತೆ ಈ ಒಂದು ಕೊಡ್ತಾರೆ. ಪ್ರತಿ ಕಂತಿಗೆ 2,000 ರೂಪಾಯಿ, ಒಟ್ಟು 3 ಕಂತುಗಳು ಬರ್ತವೆ ವರ್ಷಕ್ಕೆ. ಸೊ ಇದು 2ನೇ ಕಂತು ವರ್ಷದಲ್ಲಿ. ಸೊ ಇನ್ನೊಂದು ಕಂತು ಬಾಕಿ ಇದೆ. ಸೊ ಅದು ಡಿಸೆಂಬರಲ್ಲಿ ಬರ್ಬೋದು ಅಂತ ಅನ್ಕೊಂತೀನಿ. ಹಾಗೆ ಇನ್ನಷ್ಟು ನೋಡೋದಾದರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಇದು ಬನೌಲಿ ಸೇವಾಪುರಿ ತಾಲೂಕು ವಾರಣಾಸಿ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಉತ್ತರ ಪ್ರದೇಶದ ಆಗಸ್ಟ್ 2ನೇ ತಾರೀಕು ಈ ಒಂದು ಅಮೌಂಟನ್ನು ಬಿಡುಗಡೆ ಮಾಡ್ತಾರೆ. ಈ ಒಂದು ಪಿ ಎಂ ಕಿಸಾನ್ ಯೋಜನೆ ಅಮೌಂಟು ಒಂದ್ಸಲ ದೇಶದಂತ ಎಲ್ಲ ಒಂದು ರೈತರಿಗೆ ಅಮೌಂಟ್ ಬಿಡುಗಡೆ ಮಾಡಬೇಕಂದ್ರೆ 20,500 ಕೋಟಿ ರೂಪಾಯಿ ಒಟ್ಟಿಗೆ ಒಂದು ಟ್ರಾನ್ಸ್ಫರ್ ಅಮೌಂಟ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡಿ, ಎಷ್ಟಾಗುತ್ತೆ ಅಂದರೆ 20,500 ಕೋಟಿ ರೂಪಾಯಿ ಅಮೌಂಟನ್ನು ಟ್ರಾನ್ಸ್ಫರ್ ಮಾಡ್ತಾರಂತೆ ಬೆನಿಫಿಷಿಯರಿಗಳಿಗೆ. ಅದರಲ್ಲಿ 9.70 ಕೋಟಿ ಜನ ಈ ಒಂದು ಸೌಲಭ್ಯವನ್ನು ಪಡಿತಾರೆ ಅಂತ ಕೊಟ್ಟಿದ್ದಾರೆ. ಭಾರತ ದೇಶದಲ್ಲಿ 9.70 ಕೋಟಿ ಜನ ಈ ಒಂದು ಸೇವೆಯನ್ನು, ಒಂದು ಬೆನಿಫಿಟನ್ನು ಪಡಿತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಮಾಹಿತಿಯನ್ನು, ಹೆಚ್ಚಿನ ಮಾಹಿತಿ ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ. ಯಾರೆಲ್ಲ ಒಂದು ಪಿ ಎಂ ಕಿಸಾನ್ ಅಮೌಂಟಿಗೆ ವೇಟ್ ಮಾಡ್ತಾ ಇದ್ರಿ ಅಂಥವ್ರಿಗೆ ಇನ್ನೂ 2 ದಿನದಲ್ಲಿ ಈ ಒಂದು ಅಮೌಂಟು ಬರುತ್ತೆ ಅಂತಲೇ ಹೇಳ್ಬೋದು. ಆಗಸ್ಟ್ ನಿಮಗೆ ಮಧ್ಯಾಹ್ನ 2ಕ್ಕೆ ಬರ್ಬೋದು ಅಂತ ಅನ್ಕೊಂತೆ. 2ನೇ ತಾರೀಕು ಮಧ್ಯಾಹ್ನ 1ರಿಂದ 2 ಗಂಟೆವರೆಗೂ ಈ ಒಂದು ಅಮೌಂಟ್ ನಿಮಗೆ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇತರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವ್ರಿಗೆ ಕೂಡ ಮಾಹಿತಿ ಗೊತ್ತಾಗಲಿ. ಭಾಳಷ್ಟು ಜನ ಗೊತ್ತಿರೋದಿಲ್ಲ ಯಾವಾಗ ಬಂದು ಜಮಾ ಆಗುತ್ತೆ ಪಿ ಎಂ ಕಿಸಾನ್ ಅಮೌಂಟ್ ಅಂತ. ಸೊ ಅಂಥ ಒಂದು ರೈತರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರಿಗೂ ಕೂಡ ಒಂದು ಉಪಯುಕ್ತ ಮಾಹಿತಿ ಆಗ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.